ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಟಾಪರ್ ಪಡೆದ ಕಾರಣ ಡಿಕೆ ಶಿವಕುಮಾರ್ ಭೇಟಿಯಾದ ಅಂಕಿತಾ, ಡಿಸಿಎಂ ಭೇಟಿಯಾದ ಅಂಕಿತಾ ಮತ್ತು ಪೋಷಕರು ಸದಾಶಿವನಗರದ ನಿವಾಸದಲ್ಲಿ ಅಂಕಿತಾ ಭೇಟಿಯಾಗ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಅಂಕಿತಾ ಅಂದರೆ 625ರಲ್ಲಿ 625 ಬಂದಿರ್ತಾರೆ. ಆಮೇಲೆ ಶಿಕ್ಷಣಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ. ಮಂಡ್ಯದ ಹುಡುಗ ಕೂಡ 3ನೇ ಸ್ಥಾನ ಬಂದಿದ್ದಾರೆ, ಅವನಿಗೂ 2 ಲಕ್ಷ ಕೊಡ್ತೇನೆ. ಡಿಸಿಎಂ DK ಅಂಕಿತಾ ಎಲ್ಲರಿಗೂ ಕೂಡ ಕೆಲವರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಅಂಕಿತಾ ಎಕ್ಸಲೆಂಟ್ ರೀ, 625ರಲ್ಲಿ 625. ಆಮೇಲೆ ಸರ್ಕಾರಿ ಶಾಲೆ, ಆಮೇಲೆ ಆ ಮಗು ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಯೂಟ್ಯೂಬ್ ಮುಖಾಂತರ. ಇದು ಒಂದು ಭಾಳ ಒಳ್ಳೆಯ ಒಂದು ಏನು ಗೆಸ್ಚರ್. ಇತ್ತೀಚೆಗಷ್ಟೇ SSLC ಫಲಿತಾಂಶ ಬಂದಿತ್ತು. ರಾಜ್ಯಕ್ಕೆ ಪ್ರಥಮವಾಗಿ ಇನ್ನು 625 ಅಂಕಗಳನ್ನು ಪಡೆಯುವ ಮೂಲಕ ಅಂಕಿತಾ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ರು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ರು ಅನ್ನುವಂಥದ್ದು ಹೆಮ್ಮೆ ವಿಚಾರ. ಈಗ ಅವರು DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಂಕಿತಾ ಅವರೇ, ಈಗ DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ, ತಮಗೆ ಸಹಕಾರ ಕೊಟ್ಟರು, ಸನ್ಮಾನ ಮಾಡಿದರು, ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯನೂ ಮಾಡಿದರು, ತಮಗೇನು ಅನ್ನಿಸ್ತಿದೆ? ಸರ್ ತುಂಬ ಖುಷಿ ಆಗ್ತಿದೆ ಸರ್, ಯಾಕಂದರೆ ಅವರೆಲ್ಲ ಹೆಸರು ಮಾತ್ರ ಕೇಳ್ತಿದ್ವಿ ನಾವು, ಇಲ್ಲ TV ನಲ್ಲಿ ನೋಡ್ತಿದ್ವಿ ಸರ್. ಇವತ್ತು ಅವರೇ ಕರೆದು ನಮ್ಮನ್ನು ಸನ್ಮಾನಿಸಿ ಮತ್ತು ನಮಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಯಿತು ಸರ್. ಈಗ ನೀವು 625 ಅಂಕಗಳನ್ನ ಪಡೆದಿದ್ರಿ, ರಾಜ್ಯದ ಎಲ್ಲ ಕಡೆಯಿಂದನೂ ಕೂಡ ಅಭಿನಂದನೆ ಬರ್ತಾ ಇದೆ. ಬೆಳಿಗ್ಗೆ ಮಹದೇವಪ್ಪ ಅವ್ರನ್ನೂ ಭೇಟಿ ಮಾಡಿದ್ರಿ, ಅವರು ಕೂಡ ಸಹಕಾರ ಕೊಡ್ತಾರೆ ಅಂದಿದ್ದಾರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ. ಮುಂದೆ ಏನಾಗಬೇಕು ಅನ್ನುವಂಥ ಆಕಾಂಕ್ಷೆ ಇದೆ ನಿಮಗೆ? ಸರ್ ಮುಂದೆ IAS ಆಫೀಸರ್ ಆಗಬೇಕಂತ ಇದ್ದೀನಿ ಸರ್. ಏನು ಅನ್ನಿಸ್ತಾ ಇದೆ? ಎಲ್ಲರೂ ಕೂಡ ಒಂದು ಶುಭಾಶಯ ಕೋರ್ತಾ ಇದ್ದಾರೆ, ಒಂದು ಒಳ್ಳೆಯ ಭಾವನೆಯಿಂದ ಮುಂದೆ ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗೆ, ತಮ್ಮ ಕುಟುಂಬಕ್ಕೆ ಎಷ್ಟು ಮಟ್ಟಿಗೆ ಸಂತೋಷ ಇದೆ ಅಂತ? ಸರ್ ತುಂಬ ಖುಷಿ ಇದೆ, ಯಾಕಂದರೆ ಎಲ್ಲರ ಒಂದು ಇನ್ಸ್ಪಿರೇಷನ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತುಂಬ ಸಿಗ್ತಾ ಇದೆ, ಎಲ್ಲರೂ ಮೋಟಿವೇಶನ್ ಮಾಡೋದ್ರಿಂದ ಇನ್ನೂ ಕೂಡ ಹೆಚ್ಚಿಗೆ ಸಾಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ. ಈಗ DK ಶಿವಕುಮಾರ್ ಅವರು ಕೂಡ ಶುಭ ಹಾರೈಸಿದ್ದಾರೆ, ಒಂದು ಸಹಾಯ ಮಾಡಿದ್ದಾರೆ ಮತ್ತು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಒಂದು ಅನುವು ಮಾಡಿಕೊಡೋಕ್ಕೆ ಒಂದು ಹಾರೈಸಿದ್ದಾರೆ. ಮುಂದೆ ಏನಾದರೂ ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವ್ರನ್ನ ಮತ್ತೆ ಬಂದು ಭೇಟಿ ಏನಾರು ಆಗ್ತೀರಾ, ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗೆ ಅನ್ನುವಂಥದ್ದು, ಮತ್ತು ಸಹಾಯ ಏನಾದರೂ ಬೇಕಾದಾಗ ಅಂತ? ಖಂಡಿತ ಸರ್, ಯಾವುದಾದ್ರೂ ಒಂದು ಮತ್ತು ಈಗೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂದರೆ ನಾವು ಯಾವುದಾದ್ರೂ ಒಂದು ಬೆಸ್ಟ್ ಪೊಸಿಷನಿಗೆ ಬಂದಾಗ ಅವರನ್ನು ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಧರ್ಮ ಆಗುತ್ತೆ ಸರ್. ಈಗ ಇಷ್ಟೊಂದು ಶುಭಾಶಯಗಳು, ಇಷ್ಟೊಂದು ಆಕಾಂಕ್ಷೆಗಳು ತಮ್ಮ ಮೇಲೆ ಬಂದಾಗ ಏನಾದ್ರು ಒತ್ತಡ ಅನ್ನಿಸ್ತಾ ಇದೆ ಹೇಗೆ ಅಂತ? ಇಲ್ಲ ಸರ್, ಖುಷಿ ಅನ್ನಿಸ್ತಿದೆ. ಮುಂದೆ ಏನಾದರೂ ಮಾಡೋದಕ್ಕೆ ಇನ್ನೂ ಹೊಸ ಇನ್ಸ್ಪಿರೇಷನು, ಇನ್ನೂ ಮೋಟಿವೇಶನ್ ಸಿಕ್ಕಾಗ ಅನಿಸ್ತಿದೆ ಸರ್. ಒಳ್ಳೆಯದಾಗಲಿ ಅಂಕಿತಾ. ಥ್ಯಾಂಕ್ ಯು ಸರ್. ಇದಿಷ್ಟು ಅಂಕಿತಾ ಅವರ ಮಾತು. ಏನು ನನಗೆ ಇಲ್ಲಿ ಅಂಕವನ್ನು ಪಡೆದಿದ್ದಕ್ಕೆ ಹೆಚ್ಚಿನ ಸನ್ಮಾನ ಮತ್ತು ಪೋಷಕರಿಗೆ ಒಂದಷ್ಟು ಸಂತೋಷ ಉಂಟು ಮಾಡಿದೆ. ಮುಂದಿನ ಉತ್ತಮ ಸ್ಥಾನಕ್ಕೆ ಹೋಗಲು ಕೂಡ ಅನುವು ಆಗ್ತಾ ಇದೆ. ಮುಂದೆ ಮತ್ತೆ ಇಂತಹ ಅವಕಾಶಗಳು ಬಂದಾಗ DCM ಅವ್ರನ್ನ ಭೇಟಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಅಂಕಿತಾ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಟಾಪರ್ ಪಡೆದ ಕಾರಣ DK ಶಿವಕುಮಾರ್ ಭೇಟಿಯಾದ ಅಂಕಿತಾ, DCM ಭೇಟಿಯಾದ ಅಂಕಿತಾ ಮತ್ತು ಪೋಷಕರು ಸದಾಶಿವನಗರದ ನಿವಾಸದಲ್ಲಿ ಅಂಕಿತಾ ಭೇಟಿಯಾಗ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಅಂಕಿತಾ ಅಂದರೆ 625ರಲ್ಲಿ 625 ಬಂದಿರ್ತಾರೆ. ಆಮೇಲೆ ಶಿಕ್ಷಣಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ. ಮಂಡ್ಯದ ಹುಡುಗ ಕೂಡ 3ನೇ ಸ್ಥಾನ ಬಂದಿದ್ದಾರೆ, ಅವನಿಗೂ 2 ಲಕ್ಷ ಕೊಡ್ತೇನೆ. DCM DK ಅಂಕಿತಾ ಎಲ್ಲರಿಗೂ ಕೂಡ ಕೆಲವರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಅಂಕಿತಾ ಎಕ್ಸಲೆಂಟ್ ರೀ, 625ರಲ್ಲಿ 625. ಆಮೇಲೆ ಸರ್ಕಾರಿ ಶಾಲೆ, ಆಮೇಲೆ ಆ ಮಗು ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಯೂಟ್ಯೂಬ್ ಮುಖಾಂತರ. ಇದು ಒಂದು ಭಾಳ ಒಳ್ಳೆಯ ಒಂದು ಏನು ಗೆಸ್ಚರ್. ಇತ್ತೀಚೆಗಷ್ಟೇ SSLC ಫಲಿತಾಂಶ ಬಂದಿತ್ತು. ರಾಜ್ಯಕ್ಕೆ ಪ್ರಥಮವಾಗಿ ಇನ್ನು 625 ಅಂಕಗಳನ್ನು ಪಡೆಯುವ ಮೂಲಕ ಅಂಕಿತಾ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ರು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ರು ಅನ್ನುವಂಥದ್ದು ಹೆಮ್ಮೆ ವಿಚಾರ. ಈಗ ಅವರು DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಂಕಿತಾ ಅವರೇ,
ಈಗ DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ, ತಮಗೆ ಸಹಕಾರ ಕೊಟ್ಟರು, ಸನ್ಮಾನ ಮಾಡಿದರು, ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯನೂ ಮಾಡಿದರು. ತಮಗೇನು ಅನಿಸ್ತಿದೆ? ಸರ್ ತುಂಬ ಖುಷಿ ಆಗ್ತಿದೆ ಸರ್, ಯಾಕಂದರೆ ಅವರೆಲ್ಲ ಹೆಸರು ಮಾತ್ರ ಕೇಳ್ತಿದ್ವಿ ನಾವು, ಇಲ್ಲ ಟಿ ವಿನಲ್ಲಿ ನೋಡ್ತಿದ್ವಿ ಸರ್. ಇವತ್ತು ಅವರೇ ಕರೆದು ನಮ್ಮನ್ನು ಸನ್ಮಾನಿಸಿ ಮತ್ತು ನಮಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಯಿತು ಸರ್. ಈಗ ನೀವು 625 ಅಂಕಗಳನ್ನ ಪಡೆದಿದ್ರಿ, ರಾಜ್ಯದ ಎಲ್ಲ ಕಡೆಯಿಂದನೂ ಕೂಡ ಅಭಿನಂದನೆ ಬರ್ತಾ ಇದೆ. ಬೆಳಿಗ್ಗೆ ಮಹದೇವಪ್ಪ ಅವ್ರನ್ನೂ ಭೇಟಿ ಮಾಡಿದ್ರಿ, ಅವರು ಕೂಡ ಸಹಕಾರ ಕೊಡ್ತಾರೆ ಅಂದಿದ್ದಾರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ. ಮುಂದೆ ಏನಾಗಬೇಕು ಅನ್ನುವಂಥ ಆಕಾಂಕ್ಷೆ ಇದೆ ನಿಮಗೆ? ಸರ್ ಮುಂದೆ IAS ಆಫೀಸರ್ ಆಗಬೇಕಂತ ಇದ್ದೀನಿ ಸರ್. ಏನು ಅನ್ನಿಸ್ತಾ ಇದೆ? ಎಲ್ಲರೂ ಕೂಡ ಒಂದು ಶುಭಾಶಯ ಕೋರ್ತಾ ಇದ್ದಾರೆ, ಒಂದು ಒಳ್ಳೆಯ ಭಾವನೆಯಿಂದ ಮುಂದೆ ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗೆ ತಮ್ಮ ಕುಟುಂಬಕ್ಕೆ ಎಷ್ಟು ಮಟ್ಟಿಗೆ ಸಂತೋಷ ಇದೆ ಅಂತ? ಸರ್ ತುಂಬ ಖುಷಿ ಇದೆ, ಯಾಕಂದರೆ ಎಲ್ಲರ ಒಂದು ಇನ್ಸ್ಪಿರೇಷನ್ ತುಂಬ ಸಿಗ್ತಾ ಇದೆ. ಎಲ್ಲರೂ ಮೋಟಿವೇಶನ್ ಮಾಡೋದ್ರಿಂದ ಇನ್ನೂ ಕೂಡ ಹೆಚ್ಚಿಗೆ ಸಾಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ. ಈಗ DK ಶಿವಕುಮಾರ್ ಅವರು ಕೂಡ ಶುಭ ಹಾರೈಸಿದ್ದಾರೆ, ಒಂದು ಸಹಾಯ ಮಾಡಿದ್ದಾರೆ, ಮತ್ತು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಒಂದು ಅನುವು ಮಾಡಿಕೊಡೋಕ್ಕೆ ಒಂದು ಹಾರೈಸಿದ್ದಾರೆ. ಮುಂದೆ ಏನಾದರೂ ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವ್ರನ್ನ ಮತ್ತೆ ಬಂದು ಭೇಟಿ ಏನಾರು ಆಗ್ತೀರಾ, ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗೆ ಅನ್ನುವಂಥದ್ದು, ಮತ್ತು ಸಹಾಯ ಏನಾದ್ರು ಬೇಕಾದಾಗ ಅಂತ? ಖಂಡಿತ ಸರ್, ಯಾವುದಾದ್ರೂ ಒಂದು ಮತ್ತು ಈಗೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂದರೆ ನಾವು ಯಾವುದಾದ್ರೂ ಒಂದು ಬೆಸ್ಟ್ ಪೊಸಿಷನಿಗೆ ಬಂದಾಗ ಅವರನ್ನು ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಧರ್ಮ ಆಗುತ್ತೆ ಸರ್. ಈಗ ಇಷ್ಟೊಂದು ಶುಭಾಶಯಗಳು, ಇಷ್ಟೊಂದು ಆಕಾಂಕ್ಷೆಗಳು ತಮ್ಮ ಮೇಲೆ ಬಂದಾಗ ಏನಾದ್ರು ಒತ್ತಡ ಅನ್ನಿಸ್ತಾ ಇದೆ ಹೇಗೆ ಅಂತ? ಇಲ್ಲ ಸರ್, ಖುಷಿ ಅನ್ನಿಸ್ತಿದೆ. ಮುಂದೆ ಏನಾದರೂ ಮಾಡೋದಕ್ಕೆ ಇನ್ನೂ ಹೊಸ ಇನ್ಸ್ಪಿರೇಷನು, ಇನ್ನೂ ಮೋಟಿವೇಶನ್ ಸಿಕ್ಕಾಗ ಅನಿಸ್ತಿದೆ ಸರ್. ಒಳ್ಳೆಯದಾಗಲಿ ಅಂಕಿತಾ. ಥ್ಯಾಂಕ್ ಯು ಸರ್. ಇದಿಷ್ಟು ಅಂಕಿತಾ ಅವರ ಮಾತು. ಏನು ನನಗೆ ಇಲ್ಲಿ ಅಂಕವನ್ನು ಪಡೆದಿದ್ದಕ್ಕೆ ಹೆಚ್ಚಿನ ಸನ್ಮಾನ ಮತ್ತು ಪೋಷಕರಿಗೆ ಒಂದಷ್ಟು ಸಂತೋಷ ಉಂಟು ಮಾಡಿದೆ. ಮುಂದಿನ ಉತ್ತಮ ಸ್ಥಾನಕ್ಕೆ ಹೋಗಲು ಕೂಡ ಅನುವು ಆಗ್ತಾ ಇದೆ. ಮುಂದೆ ಮತ್ತೆ ಇಂತಹ ಅವಕಾಶಗಳು ಬಂದಾಗ DCM ಅವ್ರನ್ನ ಭೇಟಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಅಂಕಿತಾ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.